ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ, ಇಷ್ಟು ದಿವಸ ನನ್ನ ಚಾನಲ್ ಅಲ್ಲಿ ಆದಷ್ಟು ಕಾರ್ಗಳದ್ದು ಮತ್ತೆ ಯೆಲ್ಲೋ ಬೋರ್ಡ್ ಕಾರ್ಗಳು, ವೈಟ್ ಬೋರ್ಡ್ ಕಾರ್ಗಳನ್ನ ನಾನು ವಿಡಿಯೋಸ್ ನೋಡ್ತಾ ಇದ್ರಿ. ಸೊ ಇವತ್ತು ಫಸ್ಟ್ ಟೈಮ್ ನಾನೊಂದು ಗೂಡ್ಸ್ ವೆಹಿಕಲ್ ಹಾಗೆ ಪ್ಯಾಸೆಂಜರ್ ಆಟೋ ಶೋರೂಮ್ಗೆ ಬಂದಿದ್ದೀನಿ. ಸೊ ಇಲ್ಲಿ ನಿಮಗೆ ಹೊಸ ಆಟೋಗಳು ಸಿಗುತ್ತೆ, ಹಾಗೆ ಸೆಕೆಂಡ್ಸ್ ಆಟೋಗಳು ಸಿಗುತ್ತೆ. ಬನ್ನಿ, ಈ ಲೊಕೇಶನ್ ಇರೋದಲ್ಲಿ ಯಾವ್ಯಾವ ರೀತಿ ಗಾಡಿಗಳು ಸಿಗುತ್ತೆ, ಯಾವ ಪ್ರೈಸ್ ಅಲ್ಲಿ ಗಾಡಿಗಳು ಸಿಗುತ್ತೆ, ಯಾವ್ಯಾವ ಮಾಡೆಲ್ಗೆ ಲೋನ್ಗಳಾಗುತ್ತೆ ಎಲ್ಲಾನು ಕೂಡ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಶ್ರೀ ರಾಘವೇಂದ್ರ ಮೋಟಾರ್ಸ್ ಎಂಬ ಒಂದು ಶೋರೂಮ್ಗೆ ಬಂದಿದ್ದೀನಿ. ಬನ್ನಿ, ಇವತ್ತು ಚಾನಲ್ಗೆ ವೆಲ್ಕಮ್ ಮಾಡ್ಕೊಂಡು ಫುಲ್ ಗಾಡಿ ಮಾಹಿತಿನ ತಿಳ್ಕೊಳ್ಳೋಣ. ಹಾಯ್ ಸರ್, ಹೇಗಿದ್ದೀರಿ ಸರ್? ನಮಸ್ಕಾರ ಸರ್. ಚೆನ್ನಾಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಇವತ್ತು ರಾಘವೇಂದ್ರ ಮೋಟರ್ಸ್ ಅಲ್ಲಿ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಚಾನಲ್ ಅಲ್ಲಿ ಆದಷ್ಟು ಕಾರ್ಗಳದ್ದು ವಿಡಿಯೋ ಬರ್ತಾ ಇತ್ತು. ಸೊ ಫಾರ್ ದ ಫಸ್ಟ್ ಟೈಮ್ ನಮ್ಮ ಆಟೋ ಚಾಲಕರಿಗೂ ಹೆಲ್ಪ್ ಆಗ್ಲಿ, ಹಾಗೆ ಗೂಡ್ಸ್ ವೆಹಿಕಲ್ ತಗೊಳ್ಳೋರ್ಗೂ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ನಿಮ್ಮ ಶೋರೂಮ್ಗೆ ಬಂದಿದ್ದೀನಿ. ಸರ್, ನಿಮ್ಮ ಶೋರೂಮ್ ಅಲ್ಲಿ ಎಷ್ಟು ಗಾಡಿಗಳು ಸಿಗ್ಬೋದು ಸರ್? ಸರ್, ನನ್ನಲ್ಲಿ ಮಲ್ಟಿ ಬ್ರ್ಯಾಂಡ್ ಇದೆ ರಾಘವೇಂದ್ರ ಮೋಟಾರ್ಸ್ ಅಲ್ಲಿ. ಓಕೆ. ಅವ್ರಿಗೆ ಪ್ಯಾಸೆಂಜರ್ ಆಗಿರ್ಬೋದು, ಕಾರ್ಗೋ ಗಾಡಿ ಆಗಿರ್ಬೋದು, ಪ್ಲಸ್ ಪ್ರತಿಯೊಂದು ನನ್ನಲ್ಲಿ ಹೊಸ ವೆಹಿಕಲ್ ಸಿಗುತ್ತೆ, ಪ್ಲಸ್ ಸೆಕೆಂಡ್ಸ್ ವೆಹಿಕಲ್ ಸಿಗುತ್ತೆ ಸರ್ ನನ್ನಲ್ಲಿ. ಓಕೆ. ಸೆಕೆಂಡ್ಸ್ ಗಾಡಿ ಇವಾಗ ಹೊಸ ಗಾಡಿ ತಗೊಳಕಾಗಲ್ಲ, ಡೌನ್ ಪೇಮೆಂಟ್ ಕಡಿಮೆ ಇರುತ್ತೆ ಪ್ಯಾಸೆಂಜರ್ ಗಾಡಿಲಿ, ಅಂತವ್ರಿಗೂ ಕೂಡ ನನ್ನಲ್ಲಿ ಟಿವಿಎಸ್ ಕಿಂಗ್ ಅಂತ ಇದೆ ಗಾಡಿ. ಓಕೆ. ಸೆಕೆಂಡ್ಸ್. ಸೊ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ನಿಮ್ ಶೋರೂಮ್ದು? ಸರ್, ನಂದು ಲೊಕೇಶನ್ ಬಂದು ಪುನೀತ್ ರಾಜ್ಕುಮಾರ್ ಸಮಾಧಿ ಆಪೋಸಿಟ್ ಶ್ರೀ ರಾಘವೇಂದ್ರ ಮೋಟಾರ್ಸ್ ಅಂತ ಇದೆ ಸರ್. ಓಕೆ. ಏರಿಯಾ ಯಾವ್ದು ಬರುತ್ತೆ ಸರ್ ಇದು? ಸರ್, ಇದು ಏರಿಯಾ ಬಂದು ಇದು ನಂದಿನಿ ಲೇಔಟ್. ಓಕೆ. ಯಾರಾದ್ರೂ ಒಂದು ಸೆಕೆಂಡ್ಸ್ ಆಗಿರ್ಬೋದು ಅಥವಾ ಹೊಸ ಗಾಡಿನ ಪ್ಯಾಸೆಂಜರ್ ವೆಹಿಕಲ್ಸ್ ಅಥವಾ ಗೂಡ್ಸ್ ವೆಹಿಕಲ್ ಯಾವುದೇ ಗಾಡಿ ನೋಡ್ತಾ ಇದ್ರಿ, ಒಂದ್ಸರಿ ನೀವು ಶ್ರೀ ರಾಘವೇಂದ್ರ ಮೋಟರ್ಸ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡೋದ್ರ ಮುಖಾಂತರ ನೀವು ಇನ್ನೂ ಮಾಹಿತಿನ ತಿಳ್ಕೊಬಹುದು. ಸೊ ನಾನು ಮುಂದೆ ನೋಡ್ತಾ ಇರ್ಬೋದು, ನಿಮ್ಗೆ ಇವಾಗ ಒಂದು ಟಿವಿಎಸ್ ಅಲ್ಲಿ ಕಿಂಗ್ ಗಾಡಿ ನಿಂತಿದೆ, ಪ್ಯಾಸೆಂಜರ್ ವೆಹಿಕಲ್. ಸೊ ಡೀಟೇಲ್ಸ್ ಕೊಟ್ಬಿಡಿ ಸರ್. ನಮ್ಮಲ್ಲಿ ಇವಾಗ ನಾನು ನಿಮ್ಮ ವಿಡಿಯೋ ನೋಡ್ದಂಗೆ ಹೇಳಿದ್ದೇನೆಂದ್ರೆ, ನಮ್ಮಲ್ಲಿ ಹೊಸ ವೆಹಿಕಲ್ ಅಂತಲ್ಲ, ನಮ್ಮಲ್ಲಿ 22, 23, 24, 25 ಮಾಡ್ಲು ಸೆಕೆಂಡ್ಸ್ ವೆಹಿಕಲ್ ಕೂಡ ಸಿಗುತ್ತೆ. ಆ 23, 24 ಮಾಡ್ಲು ಗಾಡಿಗಳು ಸರ್ ಬರೀ 600 ಸಿವಿಲ್ ಇತ್ತು ಅಂದ್ರೆ ಅವ್ರದ್ದು, ಬರೀ ಅವರು 30,000 ಡೌನ್ ಪೇಮೆಂಟ್ ತಗೊಂಡ್ರೆ ಅವ್ರ ಹೆಸರಿಗೆ ಪ್ರೆಸ್ ಡಾಕ್ಯುಮೆಂಟ್ಸ್ ಮಾಡಿ ಇನ್ಶೂರೆನ್ಸ್ ಮಾಡಿ ಗಾಡಿಗಳು ಕೂಡ ವ್ಯವಸ್ಥೆ ನಾವು ಮಾಡ್ತಾ ಇದೀವಿ ಸರ್. ಓಕೆ. ಸ್ನೇಹಿತರೆ ನೋಡಿ, ಜಸ್ಟ್ 30,000 ರೂಪಾಯಿ ಡೌನ್ ಪೇಮೆಂಟ್ ಇದ್ರೆ ಸಾಕು, ಈ ಗಾಡಿನ ನಿಮ್ದು ಹಾಕ್ಸ್ಕೋಬಹುದು. ಇನ್ನು ಈ ಗಾಡಿ ಓಡಿರೋದು ನೋಡಿದ್ರೆ ಜಸ್ಟ್ 90 ಕಿಲೋಮೀಟರ್ ಅಷ್ಟೇ ಡ್ರೈವನ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ಬರೀ 92 ಕಿಲೋಮೀಟರ್ ಮಾತ್ರ ಡ್ರೈವನ್ ಆಗಿದೆ. 25 ಮಾಡಲು. ಸೊ ಪೆಟ್ರೋಲ್ ವಿತ್ CNG ಆಪ್ಷನ್ ಅಲ್ಲಿ ಒಂದು ಒಳ್ಳೆ ಗಾಡಿ ಸಿಗ್ತದೆ. ಸೊ ಒಂದು 35 ಮೈಲೇಜ್ ಬರ್ಬೋದು ಸರ್ CNG ಅಲ್ಲಿ? ಸರ್, ಲಾಂಗ್ ಅಲ್ಲಿ 55 ಬರುತ್ತೆ, ಮೈಲೇಜ್ 55 ವರೆಗೂ ಬರುತ್ತೆ. ಲಾಂಗ್ ಅಲ್ಲಿ 55 ವರೆಗೂ ಬರುತ್ತೆ. ಓಕೆ. ಪ್ಲಸ್ ಲೋಕಲ್ ಅಲ್ಲಿ ಬಂದು 47 ವರೆಗೂ ಬರುತ್ತೆ. ಓಕೆ. ಆಮೇಲೆ ನಮ್ಮಲ್ಲಿ ಇದು ಹೊಸ ಮಾಡಲಾಗಿರೋದ್ರಿಂದ ಗಾಡಿ ಇನ್ನ ರಿಜಿಸ್ಟ್ರೇಷನ್ ಆಗಿಲ್ಲ, ಇದು 3 ಸರ್ವಿಸ್ ಫ್ರೀ ಇರುತ್ತೆ ಗಾಡಿಗೆ. ಓಕೆ. ನಮ್ಮಲ್ಲಿ ಸೆಕೆಂಡ್ಸ್ ಗಾಡಿ ತಗೊಳ್ಳೋರ್ಗು ಕೂಡ ಇವಾಗ ನಾವು ಫಸ್ಟ್ ಗಾಡಿ ಡೆಲಿವರಿ ಕೊಡಬೇಕಾದ್ರೆ ಒಂದು ಆಯಿಲ್ ಕಿಟ್ ಫ್ರೀ ಕೊಡ್ತಾ ಇದೀವಿ. ಓಕೆ. ಆಯಿಲ್ ಫಿಲ್ಟರ್ ಅವ್ರಿಗೆ ಗಾಡಿ ನಂದು ಸೆಕೆಂಡ್ಸ್ ಗಾಡಿ ಡೆಲಿವರಿ ಆಚೆ ಹೋಗಿ ಸೆಟ್ಮೇಲೆ ಅವ್ರಿಗೆ ನಾನು ಕಿಟ್ ಸಮೇತ ಕೊಡ್ತಾ ಇದ್ದೀನಿ. ಆಯಿಲ್ ಸರ್ವಿಸ್ ಮಾಡಿಕೊಟ್ಟು ಅವ್ರ ಗಾಡಿ ಡೆಲಿವರಿ ಕೊಡ್ತಾ ಇದ್ದೀನಿ ಸರ್. ನಿಮ್ ಚಾನಲ್ ನೋಡ್ಕೊಂಡು ಯಾರು ಬರ್ತಾರೆ, ನಿಮ್ ಚಾನಲ್ ಹೆಸರು ಹೇಳ್ಕೊಂಡು ಯಾರು ಬರ್ತಾರೆ ನಮ್ಮ ಶೋರೂಮ್ಗೆ, ಸರ್ ಇಂತ ಚಾನಲ್ ನನ್ನ ಹೆಸರು ಕೇಳಿದ್ದೀನಿ, ನಿಮ್ ಬಂದು ಏನ್ ಆಫರ್ ಐತೆ ಅಂದ್ರೆ ಅವ್ರಿಗೆ 2000 ಡಿಸ್ಕೌಂಟ್ ಆಫರ್ ಕೊಡ್ತೀನಿ ಸರ್. 2,000 ಮತ್ತೆ ಡಿಸ್ಕೌಂಟ್? ಹೌದು, ಖಂಡಿತ ಡಿಸ್ಕೌಂಟ್ ಕೊಡ್ತೀನಿ. ಅವ್ರು ನಾನು ಗೂಡ್ಸ್ ಗಾಡಿ ಆದ್ರೂ ಪರವಾಗಿಲ್ಲ, ಪ್ಯಾಸೆಂಜರ್ ಆದ್ರೂ ಪರವಾಗಿಲ್ಲ, 2000 ಡಿಸ್ಕೌಂಟ್. ಹಾಗೆ ಇನ್ನೊಂದು ರಿಕ್ವೆಸ್ಟ್ ಸರ್, 1,000 ರೂಪಾಯಿ ಏನಾದ್ರು ಫ್ಯೂಲ್ ಹಾಕ್ಸ್ಕೊಟ್ಬಿಡಿ ಸರ್. 2,000 ಡಿಸ್ಕೌಂಟ್ ಮಾಡ್ಬಿಡಿ, 1,000 ಫ್ಯೂಲ್ ಹಾಕ್ಸ್ಕೊಟ್ಬಿಡಿ ಸರ್. ಆಲ್ರೆಡಿ ನಾನು ಆಫರ್ ಕೊಡ್ತಾ ಇದ್ದೀನಿ, ಕೊಟ್ಬಿಟ್ಟಿದ್ದೀರಾ? CNG ಡೀಸೆಲ್ ಆಫರ್ ಕೊಟ್ಟಿದ್ದೀರಲ್ಲ? ಸ್ನೇಹಿತರೆ ನೋಡಿ, ಫುಲ್ ಆಫರ್ ಅಂದ್ರೆ ಪೆಟ್ರೋಲ್ ವಿತ್ CNG ಯಾವುದೇ ನಿಮ್ದು ಫ್ಯೂಲ್ ಯಾವುದೇ ಇರೋ ಗಾಡಿ ತಗೊಂಡ್ರು ಕೂಡ ಫ್ಯೂಲ್ ಫ್ರೀ ಇರುತ್ತೆ. ಹಾಗೆ ಮತ್ತೆ 2,000 ಡಿಸ್ಕೌಂಟ್ ಸಿಗುತ್ತೆ. ಯಾರಾದ್ರೂ ನನ್ನ ಚಾನಲ್ ಮುಖಾಂತರ ಕಿಲಾಡಿ ಕನ್ನಡಿಗ ಅಂತ ಹೇಳ್ಕೊಂಡು ಬಂದ್ರೆ ಸಾಕು, ಮತ್ತೆ ಡಿಸ್ಕೌಂಟ್ ಸಿಗುತ್ತೆ. ಇನ್ನು ಈ ಗಾಡಿಗೆ ಡೌನ್ ಪೇಮೆಂಟ್ ನೋಡೋದಾದ್ರೆ ಜಸ್ಟ್ 30,000 ರೂಪಾಯಿಗೆ ಈ ಗಾಡಿ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಈ ಗಾಡಿನ ನಿಮ್ದು ಹಾಕ್ಸ್ಕೋಬಹುದು ಸರ್. ಪರ್ಮಿಟ್ ನೋಡೋದಾದ್ರೆ ಸರ್, ಅವ್ರದ್ದು ಪರ್ಮೆಂಟ್ ಆದ್ರೆ DL ಪರ್ಮೆಂಟ್ ಬರುತ್ತೆ ಸರ್. ಅವ್ರ ಹೆಸರಲ್ಲಿ ಪರ್ಮೆಂಟ್ ಇತ್ತು ಅಂದ್ರೆ ಪರ್ಮೆಂಟ್ ಸಿಗಲ್ಲ. ಅವ್ರ ಹೆಸರಲ್ಲಿ ಯಾವ್ದು ಪರ್ಮೆಂಟ್ ಇಲ್ಲ ಅಂದ್ರೆ ಕೂಡ ನಾನು DL ಪರ್ಮೆಂಟ್ ಮಾಡ್ಕೊಡ್ತೀವಿ ಸರ್. ಓಕೆ. ಸ್ನೇಹಿತರೆ ನೋಡಿ, ನಿಮ್ಗೆ ಫಸ್ಟ್ ಟೈಮ್ ಒಂದು ಪ್ಯಾಸೆಂಜರ್ ವೆಹಿಕಲ್ಸ್ ತೋರಿಸಿದ್ದೀನಿ. ಸೊ ಪ್ಯಾಸೆಂಜರ್ ವೆಹಿಕಲ್ಸ್ ಅಲ್ಲಿ ಹೊಸ ಗಾಡಿ ಅಷ್ಟೇ ಅಲ್ಲ, ಒಂದು 35 ಇಂದ 40 ಗಾಡಿಗಳು ಸೆಕೆಂಡ್ಸ್ ಅಲ್ಲೂ ಸಿಗುತ್ತೆ. ಸೊ ಅದು ಎರಡು ತುಂಬಾ ದೂರ ಇದೆ, ಅಲ್ಲಿ ಹೋಗಿ ವಿಡಿಯೋ ಮಾಡಕ್ ಆಗ್ತಿಲ್ಲ. ಸೊ ನೋಡಿ, ಕೆಲವೊಂದಷ್ಟು ಫೋಟೋಗಳು ಆಗ್ತಾ ಇದೆ ನಿಮ್ಗೆ. ಸೊ ಈ ಫೋಟೋಸ್ ಎಲ್ಲ ನಿಮ್ಗೆ ಸೆಕೆಂಡ್ಸ್ ಅಲ್ಲಿ ಸಿಗುತ್ತೆ. ಸೊ ಸೆಕೆಂಡ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಹೊಸ ಗಾಡಿನೇ ಆಗಿರ್ಬೋದು, ಯಾವುದಕ್ಕೂ ಒಂದ್ಸರಿ ನೀವು ರಾಘವೇಂದ್ರ ಮೋಟಾರ್ಸ್ಗೆ ವಿಸಿಟ್ ಮಾಡ್ಬೇಕಾಗುತ್ತೆ. 2,000 ರೂಪಾಯಿ ಡಿಸ್ಕೌಂಟ್, ಹಾಗೆ ಫ್ಯೂಲ್ ಫ್ಯೂಲ್ ಫ್ರೀ ಕೊಟ್ಟಿದ್ದಾರೋ, ಆಷಾಢ ಹಾಗೂ ವರಲಕ್ಷ್ಮಿ ಹಬ್ಬದ ಆಫರ್ ಆಗಿ ಇಷ್ಟು ಆಫರ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಯುಟಿಲೈಸ್ ಮಾಡ್ಕೊಳ್ಳಿ. ಬನ್ನಿ ಸರ್, ಹಾಗೆ ನಮಗೆ ಪ್ಯಾಸೆಂಜರ್ ಬೇಡ ಅನ್ನೋರಿಗೆ ಗೂಡ್ಸ್ ವೆಹಿಕಲ್ ಸಿಗುತ್ತೆ. ಸೊ ಈ ಗಾಡಿ ಡೀಟೇಲ್ಸ್ ಕೊಡಿ ಸರ್. ಇದು ಬಂದು ಟಿಯಾಜೋ CNG ವೆಹಿಕಲ್. ಇದು ಬಂದು 200 cc. ಇದು ಬಂದು ನಿಮ್ಗೆ 700 ಇಂದ 800 ವರೆಗೂ ಲೋಡ್ ಹಾಕ್ಬೋದು. ಪ್ಲಸ್ ಬೀದಿ ವ್ಯಾಪಾರ ಮಾಡೋರಾಗ್ಬೋದು, ಆಮೇಲೆ ಪೋಟರ್ ಆಗಿರ್ಬೋದು, ಪ್ರತಿಯೊಬ್ರು ಇದು ಯೂಸ್ ಮಾಡ್ಕೋಬಹುದು ಸರ್ ಗಾಡಿ. ಲಾಂಗ್ ಅಲ್ಲಿ ಬಂದು ನಿಮ್ಗೆ 40 ಬರುತ್ತೆ, ಲಾಂಗ್ ಅಲ್ಲಿ 40-45 ವರೆಗೂ ಬರುತ್ತೆ. ಲೋಕಲ್ ಅಲ್ಲಿ 40 ವರೆಗೂ ಮೈಲೇಜ್ ಬರುತ್ತೆ ಸರ್ ಇದು. ಓಕೆ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಈಗ ಎಲ್ಲ ಕಡೆ ಬೆಂಗಳೂರಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸ್ತಾ ಇದ್ದಾರೆ. ಸೊ ಹಾಗಾಗಿ
ಈ ಥರ ಒಂದು ಗಾಡಿ ತಗೊಂಡು ಎಲ್ಲಿ ಬೇಕಾದ್ರೂ ಪಾರ್ಕ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ವಾಪಸ್ ನಮ್ಮ ಮನೆ ಹತ್ರ ಗಾಡಿ ತಗೊಂಡು ಹೋಗ್ಬೋದು. ಸೊ ಆ ಥರ ಸಮಸ್ಯೆ ಏನು ಬರೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋದಾದ್ರೆ ಪೆಟ್ರೋಲ್ CNG ಆಪ್ಷನಲ್ಲಿ ಈ ಗಾಡಿ ನಿಮಗೆ ಸಿಗ್ತಾ ಇದೆ. Piaggio ಅಪ್ಪೆ ಗಾಡಿ. ಸೊ ಒಂದು ಒಳ್ಳೆ ಮೈಲೇಜ್ ಗಾಡಿನೇ ಅಂತಾನೆ ಹೇಳ್ಬೋದು. ಯಾರಾದ್ರೂ ಚಿಕ್ಕದಾಗಿ ಒಂದು ವ್ಯಾಪಾರ ಮಾಡೋರಿಗೆ, ಒಂದು ಬಿಸ್ನೆಸ್ ಮಾಡೋದಕ್ಕೆ, ಒಂದು ವ್ಯಾಪಾರ ಮಾಡೋದಕ್ಕೆ, ಒಂದು ಹಣ್ಣು ಹಂಪಲು ಮಾರಾಟ ಮಾಡೋದಕ್ಕೆ ಒಂದು ಒಳ್ಳೆ ಗಾಡಿನೇ ಅಂತಾನೆ ಹೇಳ್ಬೋದು. ಸೊ ನೋಡಿ, ಈ ಗಾಡಿ ಏನಾದ್ರು ಬೇಕು ಅಂತಂದ್ರೆ ನಿಮಗೆ ಇದು ಹೊಸ ಗಾಡಿ. ಸೊ ಇದು ಸೆಕೆಂಡ್ಸ್ ಅಲ್ಲ. ಸೊ ಸೆಕೆಂಡ್ಸ್ ಅಲ್ಲೂ ಸಿಗುತ್ತೆ. ಸೆಕೆಂಡ್ಸ್ ಅಲ್ಲಿ ಬೇಕು ಅಂತ ಎಕ್ಸ್ಚೇಂಜ್ ಮಾಡ್ತೀವಿ ಸರ್. ಸೆಕೆಂಡ್ಸ್ ಅಲ್ಲಿ ನಿಮ್ದು ಯಾವ್ದಾದ್ರು ಗಾಡಿ ಹಳೇದಿದ್ರು ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡು ಈ ಗಾಡಿನ ತಗೋಬಹುದು. ಸೊ ಜಸ್ಟ್ ಇದಕ್ಕೂ ಕೂಡ 30,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಉಳಿದಿದ್ದು ಲೋನ್ ಆಗುತ್ತೆ. ಸೊ EMI ಎಲ್ಲ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಸಾರ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ತಿಳ್ಕೊಳ್ಳಿ. ಯಾಕೆಂತಂದ್ರೆ ಅದು ಕೆಲವೊಂದಷ್ಟು ಸಿವಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಡೌನ್ ಪೇಮೆಂಟ್ 30,000 ರೂಪಾಯಿ ಇರುತ್ತೆ. ಬಟ್ EMI ಎಲ್ಲ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಸಾರ್ನ ಕಾಲ್ ಮಾಡ್ಕೊಂಡು ತಿಳ್ಕೊಳ್ಳಿ. ವಿಡಿಯೋದಲ್ಲಿ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸರ್ ಹಾಗೆ ಒಂದು ಡೀಸೆಲ್ ಗಾಡಿ ಸರ್ ಡೀಸೆಲ್ ಇದು ಬಜಾಜ್ ಮ್ಯಾಕ್ಸಿಮೋ ಅಂತ ಇದು. ಪ್ಲಸ್ ಲಾಂಗ್ ಅಲ್ಲಿ ಬಂದು ನಿಮ್ಗೆ 35 ಮೈಲೇಜ್ ಬರುತ್ತೆ. ಓಕೆ. ಲೋಕಲ್ ಅಲ್ಲಿ 28 ಬರುತ್ತೆ. ಇದು ನಿಮ್ಗೆ ತರಕಾರಿ ಹೊಡಿಯಕ್ಕಾಗಿರ್ಬೋದು, ಬೀದಿ ವ್ಯಾಪಾರ ಮಾಡಕ್ಕಾಗಿರ್ಬೋದು, RMC ಆಗ್ಬೋದು. ಪ್ಲಸ್ ಏನ್ ಒಂದು ಸಿಲಿಂಡ್ರು, ವಾಟ್ರು ಗಿಟ್ರು ಎಲ್ಲ ಹೊಡಿತೀನಿ ಅಂದ್ರೂ ಕೂಡ ಗಾಡಿ ಯೂಸ್ ಮಾಡ್ಕೋಬಹುದು ಸರ್. ಇದು ಬಡವ್ರ ತಕ್ಕಂಗೆ ಒಂದು ಬಜಾಜ್ ಕಂಪ್ನಿ ಗಾಡಿ ವೆಹಿಕಲ್ ಇದು. ಪ್ಲಸ್ ಇದ್ರಲ್ಲೇ ಬಂದ್ ಏನಂದ್ರೆ CNG ವೆಹಿಕಲ್ ಇದೆ, ಕಾರ್ಗೋ ಗಾಡಿ. ಅದು ಕೂಡ ಅಷ್ಟೇ. ಸಿವಿಲ್ ಚೆನ್ನಾಗಿದ್ರೆ ಬರೀ 35,000 ಡೌನ್ ಪೇಮೆಂಟ್ ಬರುತ್ತೆ. 30 ರಿಂದ 35 ಬರುತ್ತೆ. ಸಿವಿಲ್ ಇಲ್ಲ ಅಂದ್ರೂ ಕೂಡ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟು ಗಾಡಿ ಕೂಡ ವ್ಯವಸ್ಥೆ ಮಾಡ್ತೀವಿ. ವೋಟರ್ ಅಟ್ಯಾಚ್ಮೆಂಟ್ ಇರುತ್ತೆ. ಎಲ್ಲ A to Z ನಮ್ದು ಕಡೆಯಿಂದ ಕೆಲಸ, ಡಾಕ್ಯುಮೆಂಟ್ಸ್ ಇಂದ ಹಿಡಿದು ಎಲ್ಲ ಅವ್ರಿಗೆ ಕೆಲಸ ಮಾಡಿಸ್ಕೊಡ್ತೀವಿ. ಏನಪ್ಪಾ ಅಂದ್ರೆ ಅವ್ರದ್ದು ಡಾಕ್ಯುಮೆಂಟ್ಸ್ ಪಕ್ಕಾ ಇರಬೇಕು. ಪ್ಲಸ್ ಅವ್ರು ಬೆಂಗಳೂರು ಅಡ್ರೆಸ್ ಗ್ರೂಪ್ ಇರಬೇಕು. ಬೆಂಗಳೂರು ಅಡ್ರೆಸ್ ಗ್ರೂಪ್ ಇಲ್ವಾ ಒಂದು ರೆಂಟಲ್ ಅಗ್ರಿಮೆಂಟ್ ಇರಬೇಕು ಅವ್ರದ್ದು. ಅದಿತ್ತು ಅಂದ್ರೆ ನಾವು ಸಿವಿಲ್ ಚೆಕ್ ಮಾಡಿ ½1 ಅವರ್ ಅಲ್ಲಿ ಗಾಡಿ ಕೂಡ ವ್ಯವಸ್ಥೆ ಮಾಡ್ತೀವಿ ಸರ್ ಅವ್ರಿಗೆ. ಓಕೆ. ಸೊ ಗೂಡ್ಸ್ ವೆಹಿಕಲ್ ಆಗಿರ್ಬೋದು ಅಥವಾ ಪ್ಯಾಸೆಂಜರ್ ವೆಹಿಕಲ್ ಆಗಿರ್ಬೋದು, ಯಾವುದೇ ಗಾಡಿ ಇದ್ರೂ ಒಂದ್ಸರಿ ನಂಬರ್ ಕೊಟ್ಟಿರ್ತೀನಿ, ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಜಸ್ಟ್ 30 ರಿಂದ 35,000 ಡೌನ್ ಪೇಮೆಂಟ್ ಮಾಡಿದ್ರೆ ಎಲ್ಲಾ ಗಾಡಿಗಳು ಕೂಡ ತಮ್ಸ್ ಹಾಕ್ಸ್ಕೋಬಹುದು. ಸೊ ಇನ್ನ ಹೆಚ್ಚಿನ ಮಾಹಿತಿಗಾಗಿ ಏನೇನು ಡೌಟ್ ಇದ್ರೂ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಇನ್ನು ಲೊಕೇಶನ್ ಅಂತೂ ಮರೆಯಕ್ಕೆ ಹೋಗಬೇಡಿ. ಡಾಕ್ಟರ್ ರಾಜ್ಕುಮಾರ್ ಹಾಗೆ ಪುನೀತ್ ರಾಜ್ಕುಮಾರ್ ಸಮಾಧಿ ಏನಿದೆಯೋ ಅದ್ರ ಆಪೋಸಿಟ್ ಈ ಶೋರೂಮ್ ಬರುತ್ತೆ, ರಾಘವೇಂದ್ರ ಮೋಟರ್ಸ್ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಏನೇ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಂದ್ರೂ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಸರ್ ನಮ್ಮ ವ್ಯೂವರ್ಸ್ಗೆ ಏನು ಹೇಳ್ತೀರಾ ಕೊನೆಯದಾಗಿ? ಸರ್ ಕೊನೆಯಾಗಿ ಏನ್ ಹೇಳೋದು, ನಿಮ್ಮ ವಿಡಿಯೋ ನೋಡ್ಕೊಂಡ್ ಬರೋರ್ಗೆ ಒಳ್ಳೆ ಸರ್ವಿಸ್ ಕೂಡ ನಾವು ಕೊಡ್ತೀವಿ. ಪ್ಲಸ್ ಅವ್ರಿಗೆ ಏನೇ ಯಾವ್ದೇ ತರದ ಪ್ರಾಬ್ಲಮ್ ಇಲ್ದಂಗೆ ನಾವು ಒಳ್ಳೆ ಸರ್ವಿಸ್ ಕೊಟ್ಟಿ. ಪ್ಲಸ್ ನಿಮ್ದು ಈಗ ನಾನು ಪ್ಯಾಸೆಂಜರ್ ಗಾಡಿಗೆ ಹೇಳಿದೆ ಡಿಸ್ಕೌಂಟ್ ಆಫರ್ ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ರಿ ಅಂತ. ನಮ್ಮ ಕಾರ್ಗೋ ಗಾಡಿಗೆ ಯಾರು ಬರ್ತಾರೆ, ಕಾರ್ಗೋ ಗಾಡಿ ನಿಮ್ ವಿಡಿಯೋ ನೋಡ್ಕೊಂಡು ಯಾರು ಬರ್ತಾರೆ, ನಾನು ಬಜಾಜ್ ಕಂಪ್ನಿ ಆಗಿರ್ಬೋದು, Piaggio ಕಂಪ್ನಿ ಆಗಿರ್ಬೋದು, ಯಾವ್ದೇ ಬಂದ್ರು ಕೂಡ 2,000 ನಾನು ಡಿಸ್ಕೌಂಟ್ ಆಫರ್ ಅಲ್ಲಿ ನಿಮ್ ವಿಡಿಯೋ ಹೆಸರು ಹೇಳ್ಬೇಕು ಸರ್. ನಿಮ್ ವಿಡಿಯೋ ಹೆಸರು ಹೇಳಿದ್ರೆ ನಾನು ಅವ್ರು ಫಸ್ಟ್ ನನ್ನ ಹತ್ರ ಬುಕಿಂಗ್ ಅಂತ ಬಂದಾಗ ನಿಮ್ದು ವಿಡಿಯೋ ಹೆಸರು ಬತ್ತಿದಂಗೆ ನಾನು ಇಂಥ ವಿಡಿಯೋ ಹೆಸರು ಹೇಳಿದೀನಿ ಅಂತ ಹೇಳಿದ್ರೆ ಸಾಕು, ನಾನು ಡಿಸ್ಕೌಂಟ್ ಆಫರ್ ಕೊಡ್ತೀನಿ ಸರ್. ಓಕೆ ಸರ್, ಸೂಪರ್. ಸ್ನೇಹಿತರೆ ನೋಡಿ, ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಏನಾದ್ರು ಗಾಡಿ ಬೇಕು ಅಂತಂದ್ರೆ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ, ಫುಲ್ ಡೀಟೇಲ್ಸ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ.